ಹತ್ರ ಹೇಳ್ಕೋಬೋದಲ್ವೇನೆ? ಯಾಕೆ ಒಳಗೆ ಕೊರಗ್ತೀಯ? ಈ ತರ ಕೊರಗಿದ್ರೇನೆ ಕಡೆ ಇಂತ ಕೆಟ್ಟ ಯೋಚನೆಗಳು ಬರೋದು. ಬೇಡಮ್ಮ, ಇನ್ಯಾವತ್ತೂ ಇಂಥ ಕೆಲಸ ಮಾಡ್ಬೇಡ. ನಾವೆಲ್ಲ ನಿನ್ನವರೇ ಕಣಮ್ಮ, ನಿನ್ನವರೇ. ಹೌದು, ಅವರು ಸತ್ಯ ಕಂಟಕ ತಪ್ಪಿತು. ಸಾವಿತ್ರಿ ಜೀವಕ್ಕೆ ಯಾವ ಭಯನೂ ಆಗಿಲ್ಲ. ಆದ್ರೂ ಈಗ ಹಿಂಗಾಯ್ತು ಅಂತ ಹೇಳ್ಬಿಡ್ತೀನಿ. ಹೇಳಲೇಬೇಕು. ಸಾವಿತ್ರಿನೂ ಹೆಣ್ಣಲ್ವೇ, ಅವಳಿಗೂ ತಾಯ್ತನ ಕಳ್ಕೊಳ್ಳೋದು ಎಷ್ಟು ಕಷ್ಟ ಅನ್ನೋದು ಅರ್ಥ ಆಯ್ತದೆ. ಆದ್ರೆ ಈಗೇನು ಹೇಳೋದ್ ಬೇಡ, ಎಲ್ಲ ತಣ್ಣಗಾಗಿ ಮನೆಗೆ ಹೋದ್ಮ್ಯಾಕೆ ಹೇಳೋಣ. ಹೇಳಿದ್ರೆ ಏನಾಯ್ತದೆ? ಅಷ್ಟು ಯೋಚನೆ ಮಾಡ್ದೆ ನಾನು ಹೇಳ್ತೀನ. ಹೆಂಗೋ ಅವಯ್ಯ ದೇಶಾಂತರ ಹೋಗವ್ನೆ. ಈಗ ನೀನ್ ಸಾವಿತ್ರಿ ತವ ಹೇಳಿದ್ರು ಅವಳೇನ ಅವಯ್ಯ ಹುಡ್ಕೊಂಡೋಗಿ ಹೇಳಕ್ಕಾಯ್ತದೆಯೇ? ಸದ್ಯ ನನ್ ಮಗ ಸತ್ಯ ನನಗೆ ಹುಡ್ಕೊಂಡ. ಸುಶೀಲ್ ಕುಮಾರ್ ಅವರಲ್ಲಿ ಅಲ್ಲ ಕಣವ, ಅವರು 5 ದಿನ ಇರ್ತೀನಿ ಅಂತ ಬಂದ್ರು. 5 ದಿನ ಆಯ್ತಲ್ಲ, ದೇಶಾಂತರ ಹೊಂಟೋದ್ರು. ಹಂಗೂ ಹೇಳ್ದೆ ಕಣವ, ಸೊತ್ತಿನ ಕೇಳ್ದೆ ಓಡ್ಬಿಡ್ತೀರಾ ಅಂತ. ಇಷ್ಟೊತ್ತಿಗೆ ಎಷ್ಟು ದೂರ ಹೊಂಟವ್ರೋ ಏನೋ. ಇಲ್ಲ ಕಲಾಪಯ್ಯ, ಏರ್ಪೋರ್ಟಿಗೆ ಹೊಂಟಿದ್ರು. ನಾನೇ ಫೋನ್ ಮಾಡ್ಬಿಟ್ಟು ಬರಕ್ ಹೇಳಿನಿ, ಬರ್ತಾವ್ರೆ. ಸತ್ಯ, ಇದ್ರಲ್ಲಿ ನಂದೇನು ತಪ್ಪಿಲ್ಲ ಬಸ್ಸು. ಅಣ್ಣ ಈ ವಿಷಯನ ಯಾರಿಗೂ ಹೇಳ್ಬೇಡ ಅಂತ ಪ್ರಮಾಣ ಮಾಡ್ಕೊಂಡಿದ್ರು. ಅದಕ್ಕೆ ಯಾರಿಗೂ ಹೇಳಿರ್ಲಿಲ್ಲ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಬಸ್ಸು. ಅಪ್ಪಂಗೆ ಯಾರ ಹತ್ರ ಇರ್ಬೇಕು ಅನ್ಸಿತ್ತೋ ಅವ್ರ ಹತ್ರ ಇದ್ರು. ಅಪ್ಪ ಇವ್ರಿಗೆ ಹೇಳಿರ್ತಾರೆ. ಇದ್ರಲ್ಲಿ ಸತ್ಯಂದೇನ್ ತಪ್ಪಿದೆ? ಪ್ಲೀಸ್ ಸತ್ಯನ್ ಕ್ಷಮಿಸ್ಬಿಡು, ಅವ್ರದ್ದೇನು ತಪ್ಪಿಲ್ಲ. ಸತ್ಯ, ಸುಳ್ಳು ಹೇಳಿ ಕರೆಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಮುಂದಿನ ಫ್ಲೈಟ್ ಇದ್ದೇ ಇದೆ. ಅಣ್ಣ ಸುಳ್ಳು ಹೇಳಿಲ್ಲ. ಬೇಕಾದ್ರೆ ಎಲ್ರನ್ನ ಕೇಳಿ, ಪವಾಡ ಅನ್ನೋ ರೀತಿ ಸಾವಿತ್ರಿ ಉಳ್ಕೊಂಡ್ಬಿಟ್ಲು. ಹುಷಾರಾಗಿದೆಯಾ ನಮ್ಮ ಸಾವಿತ್ರಿ? ಆರೋಗ್ಯ ಚೆನ್ನಾಗಿ ನೋಡ್ಕೊ. ಈ ಮನೆಗೆ ನಿನ್ನ ಅಗತ್ಯ ಇದೆ. ಅಪ್ಪ, ಕೊಂಡಾಡೋಕ್ ಸಮಯ ಅಲ್ಲ ಪ್ರತಾಪ್ ಇದು. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರೂ ಖುಷಿಯಿಂದ ಇರಿ. ಹಳೆಯದನ್ನೆಲ್ಲ ಮರೆತು ಆಗಿದ್ರ ಬಗ್ಗೆ ಪಶ್ಚಾತ್ತಾಪ ಪಟ್ರೆ ಒಳ್ಳೇದು. ಎಲ್ರಿಗೂ ಮುಖ್ಯವಾಗಿ ಬೇಕಾಗಿರೋದು ನೆಮ್ಮದಿ. ಅದು ಸಿಕ್ಕಿದ್ರೆ ಎಲ್ರಿಗೂ ಸಂತೋಷ. ನಾನು ಅದನ್ನೇ ಹುಡುಕಿ ಹೊರಟಿದ್ದೀನಿ. ಬರ್ತೀನಿ. ಸರ್, ನೀವೆಲ್ಲೂ ಹೋಗೋ ಹಾಗಿಲ್ಲ. ಹೋಗ್ಲಿ ಬಿಡಿ ಸಾವಿತ್ರಿ, ಅವ್ರು ಹೋಗೋ ನಿರ್ಧಾರ ಮಾಡಿದ್ದಾರೆ. ಅದೇ ನೀವು ನನ್ನ ತಡಿಬೇಡಿ. ಪರಶಿವಯ್ಯನವರೇ, ಡಾಕ್ಟ್ರೇ, ಹೇಳಿ ಪರಮಶಿವಯ್ಯನವರೇ. ಸರ್, ಅವತ್ತು ನಾನು ತೋರಿಸಿದ್ದು ಡೆತ್ ಸರ್ಟಿಫಿಕೇಟ್ ಸುಳ್ಳು ಸರ್. ಏನು ಸುಳ್ಳು ಸರ್ಟಿಫಿಕೇಟಾ? ಹೌದು ಸರ್, ನಾನೇ ಮಾಡಿಕೊಟ್ಟಿದ್ದು. ಹೋದ ತಿಂಗಳು 26 ವರ್ಷದ ಹಿಂದೆ ಸತ್ತ ಮಗನ ಸರ್ಟಿಫಿಕೇಟು ಈಗ 1 ತಿಂಗಳ ಮುಂಚೆ ಇಶ್ಯೂ ಮಾಡಿದ್ರ? ಯಾಕೆಂದ್ರೆ ಆ ಮಗ ಸತ್ತಿಲ್ಲ. ಅಂದ್ರೆ ಮತ್ತೆ ಈ ಸರ್ಟಿಫಿಕೇಟ್ ಮಾಡಿಸಿದವ್ರು ಯಾರು? ಇವರೇ ಸರ್.
ಯಮುನಾ ಅವ್ರಿಗೆ ಮಕ್ಕಳಾಗೋದಿಲ್ಲ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. 26 ವರ್ಷದಿಂದ ನಿಮ್ಮ ಮಗುನ ಸಾಕ್ತೀನಿ ಅಂತ ಕರ್ಕೊಂಡೋದ್ರು ಇವರೇ ಸರ್. ಸತ್ಯನೇ ನಿಮ್ಮ ಮಗ? ಯಾಕೆ ಮಗ ಇಲ್ಲ ಅನ್ಕಂತೀರಾ? ನನ್ನ ನಿಮ್ ಮಗ ಅನ್ಕಳಿ, ಇದನ್ನೇ 1000 ಸತ ಹೇಳ್ಕಳಿ. ಸತ್ಯ ನಿಮ್ ಮಗ, ಸತ್ಯ ನಿಮ್ ಮಗ, ಸತ್ಯ ನಿಮ್ ಮಗ ಅಂತ, ಸತ್ಯ ನಿಮ್ ಮಗ ಅಂತ. ಮಗ, ವಿಷಯ ಹೇಳ್ದೆ ಮುಚ್ಚಿಟ್ಟು ತಪ್ಪು ಮಾಡಿದ್ವಿ ಕಳ್ಳ. ಯಾತಿ ಕೆಲಸ ಗೊತ್ತಲ್ಲ, ನೀನೆಲ್ಲ ಬಿಟ್ಟಿರಕ್ಕಾಗಿಲ್ಲ ಕಳ್ಳ. ಹೊಸ್ತಯ ಹೊತ್ತೊತ್ತಿಗೆ ಊಟ ಮಾಡ್ಲಾ ಮಗ? ಅಲ್ಲಿ ಆಳು ಕಾಳು ಬಡಿಸ್ತಾರೆ, ಒಂದೇ ಕಿತ ಹಾಕೊಂಡು ತಿನ್ನಕ್ ಹೋಗ್ಬೇಡ, ದೃಷ್ಟಿ ಆಗ್ಬಿಡ್ತದೆ. ಹಂಗೆ ಅಂತ ತಿಂದಿರೇನು ಇರ್ಬೇಡ. ಅವರೆಲ್ಲ ತರಾವರಿ ಅಡಿಗೆ ಮಾಡೋರು, ನಿನಗದೆಲ್ಲ ಆಗ್ಬರಕ್ಕಿಲ್ಲ. ದೋಸೆನೋ ರೊಟ್ಟಿನೋ ಮಾಡಿಸ್ಕೊಂಡು ತಿನ್ನು. ರುಚಿಗಿಂತ ಸತ್ವ ಮುಖ್ಯ. ಎಲ್ರು ತಾವು ನೋಡ್ಕೊಂಡು ಮಾತಾಡು. ಯಾರ್ ತಾವು ಜಗಳ ಕಾಯಕ್ ಹೋಗ್ಬೇಡ ಕಣ್ಲ. ನೋಡು, ನಿನ್ ಸ್ವೆಟ್ರು ಅದನ್ನು ಬ್ಯಾಗ್ನಾಗ ಇಡ್ತಾ ಇದ್ದೀನಿ. ರಾತ್ರಿಯಾಗಿ ಮಲ್ಕ್ಬೇಕಾರೆ ಬೆಚ್ಚಗೆ ಹಾಕೊಂಡ್ ಮಲ್ಕೋ. ತಗೋ ಮಗ, ಇಡ್ಕೊಳ್ಳ. ನಾವು ಬೇರೆಯವ್ರ ಒಡವೆನ ಕಾಪಾಡಿದೀವಷ್ಟೇ. ನೀನು ಅವ್ರ ಮಗ ಕಣ್ಲ, ಅವ್ರ ಮಗ. ನಮ್ ಕೈಯಲ್ಲಾದಂಗ್ ಸಾಕಿದೀವಿ. ನೀನ್ ಆಸೆ ಪಟ್ಟಂಗೆ ಬಟ್ಟೆ ಕೊಡ್ಸಿಲ್ಲ, ನೀನ್ ಕೇಳ್ದಂಗೆ ಆಟಕ್ಕೆ ಕೊಡ್ಸಿಲ್ಲ, ಈ ಸ್ಕೂಲ್ಗೂ ಕಳಿಸ್ಲಿಲ್ಲ ಕಣ್ಲ. ನೀನೇನಾರ ಅವ್ರ ಮನೆಯಾಗಿದ್ದಿದ್ರೆ ದೊಡ್ಡ ಓದ್ತಾ ಇದ್ದೆ. ಆದ್ರೆ ನಮ್ ಕೈಯೆಲ್ಲ ಆಗ್ಲಿಲ್ಲ ಕಣ್ಲ ಮಗ. ನಮ್ ಸತ್ತಿದ್ದು ಇಷ್ಟೇಯ ಕಣ್ಲ ಮಗ. ಮಗ, ನಿಮ್ಮವ್ವ ಅದೊಂದು ಶರ್ಟ್ ಬಿಟ್ಬಿಟ್ಟೋಳ ಕಣ್ಣ, ತಂದ್ಬಿಡ್ತೀನಿ. ಏನಕ್ಕಬ್ಬೆ? ಮಗ, ನಿನ್ ನೆನಪಿಗೆ ಈ ಶರ್ಟ್ ನನ್ನಂತವನೇ ಮಾಡ್ಕೊಳ್ತೀನಿ ಕಣ್ಲ. ಇದು ನೀನ್ ಹುಟ್ಟಿದ ಹಬ್ಬಕ್ಕೆ ತಗೊಂಡಿದ್ದು. ಇನ್ಮ್ಯಾಕೆ ಪ್ರತಿ ವರ್ಷ ಹುಟ್ಟಿದ ಹಬ್ಬಕ್ಕೆ ಈ ಶರ್ಟ್ನ ನೋಡಿ ನೀನ್ ನಮ್ ಜೊತೆಯಾಗೆ ಇದೆಯಾ ಅಂತ
ನಾವಿಬ್ರು ಸಂತೋಷ ಪಡ್ಕೊತೀವಿ ಕಣ್ಣ. ಇಲ್ಲ, ನಾನ್ ನಿಮ್ಮಿಬ್ರನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ. ಸಾಯೋ ಗಂಟ ನಿಮ್ ಮಗನಾಗೆ ಇರ್ತೀನಿ. ಸೊ ನಾನ್ ಅನಾಥಾಶ್ರಮದಲ್ಲಿ ಬಿಟ್ಟು ಬಂದ್ ಮಗು ಕೊನೆಗೂ ಅನಾಥನಾಗಿ ಬೆಳಿಲಿಲ್ಲ. ನಾಗರಾಜಯ್ಯ ಯಮುನನ ಏಕೈಕ ಪುತ್ರ ಅನ್ಸ್ಕೊಂಡು ಮೆರೆದಿದ್ದಾನೆ. ಗುಡ್, ವೆರಿ ಗುಡ್. ತುಂಬಾ ಅದೃಷ್ಟವಂತ ಮಗ. ಅಂತ ತಂದೆ ತಾಯಿ, ಸಾವಿತ್ರಿ ಅಂತ ಹೆಂಡತಿ. ಬೆಸ್ಟ್ ಪಾರ್ಟ್ ಅಂದ್ರೆ ಇಷ್ಟೆಲ್ಲ ಗೊತ್ತಿದ್ರು ಏನೂ ಗೊತ್ತಿಲ್ದಿರೋ ತರ ನಾಟಕ ಆಡ್ತಾ ಇದ್ದ ನಾಗರಾಜಯ್ಯ ಯಮುನನ್ಗೆ ಈ ದಶಕದ ಬೆಸ್ಟ್ ನಟನೆ ಪ್ರಶಸ್ತಿ ಕೊಡ್ಬೇಕು. ನೋಡ್ದಿಯ ಮಮ್ಮಿ, ಅಪ್ಪ ಇಷ್ಟು ದಿನದಿಂದ ಅವ್ರ ಮನೆಯಲ್ಲೇ ಇದ್ರು ನಮಗೊಂದು ಮಾತು ತಿಳಿಸ್ಲಿಲ್ಲ ಅವನು. ಗೊತ್ತಾಯ್ತಾ? ಯಾರ್ಯಾರು ಹೇಗೆ ಅಂತ ಈಗ್ಲಾದ್ರೂ ನಿನ್ಗೆ ಅರ್ಥ ಆಯ್ತಾ? ನನ್ನ ಫ್ರೆಂಡು ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದೆ. ನಿಮ್ಮ ಅಪ್ಪ ಅವ್ರ ಮನೇಲಿರೋ ವಿಷಯನ ನಿನ್ನಿಂದಾನೇ ಮುಚ್ಚಿಟ್ಟಿದ್ದಾನ ಅವನು. ಆಗ ಸತ್ಯಭಾವನ್ಗೆ ಮಾವನೇ ಅಪ್ಪ ಅಂತ ಗೊತ್ತಿರ್ಲಿಲ್ವಲ್ಲ? ಗೊತ್ತಿದ್ರೆ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡ್ತಿದ್ದ ಅಲ್ವಾ? ನಮ್ಮನ್ ದೂರ ಇಟ್ರ ತಾನೆ ಅವನು ಜಾಸ್ತಿ ಬೆನಿಫಿಟ್. ಬಾಸ್ ಅಂತ ಗೌರವ ತೋರಿಸ್ತಾ ಇದ್ದ ಸತ್ಯ ಈಗ ನಮ್ಮಣ್ಣ. ಅವನನ್ನ ನಾನು ಅಣ್ಣ ಅಂತ ಕರಿಬೇಕು. ಹೇ, ನೀನ್ ಯಾಕೋ ಅವನನ್ನ ಅಣ್ಣ ಅಂತ ಕರಿಬೇಕು? ಮತ್ತಿನ್ನೇನಂತ ಕರಿಬೇಕು ಮಮ್ಮಿ? ನೋಡು, ನಿಮ್ಮಪ್ಪ ಅವನನ್ನ ಅಪ್ಕೊಂಡು ಮುದ್ದಾಡಿ ಮುತ್ತು ಕೊಟ್ಟಿರ್ಬಹುದು. ಅಷ್ಟ್ ಮಾತ್ರಕ್ಕೆ ನಾವು ಅವನನ್ನ ಅಕ್ಸೆಪ್ಟ್ ಮಾಡ್ಬೇಕು ಅಂತ ಏನೂ ಇಲ್ಲ. ನನಗ್ಯಾಕೋ ಮಾವ ಇದನ್ನೆಲ್ಲ ಮರ್ತವ್ರನ್ನ ಕ್ಷಮಿಸ್ತಾರೆ ಅಂತ ಅನ್ನಿಸ್ತಿಲ್ಲ. ಯಾಕಂದ್ರೆ ಅವತ್ತು ನಾವು ಆಶ್ರಮಕ್ಕೆ ಹೋದಾಗ ಪ್ರತಾಪ್ಕಿನ್ನ ಮುಂಚೆ ಮಾವನ್ ಮೇಲೆ ಕೈ ಮಾಡಿದ್ದು ಸತ್ಯಭಾವ. ಅವ್ರು ಇದನ್ನೆಲ್ಲ ಮರೆಯಕ್ ಚಾನ್ಸೇ ಇಲ್ಲ. ಕ್ಷಮಿಸ್ತಾ ಇದ್ದಿದ್ರೆ ಸತ್ಯನ್ ಮನೆಗೆ ಹೋಗಿರ್ತಿದ್ರ ಇವರು? ಆಗ ಅವ್ರಿಗೆ ಸತ್ಯನೇ ಅವ್ರ ಮಗ ಅಂತ ಗೊತ್ತಿರ್ಲಿಲ್ಲ. 26 ವರ್ಷದಿಂದ ಪರಿತಪ್ಪಿಸ್ತಿದ್ದ ಮಗ ಒಬ್ಬ ಅನ್ಎಜುಕೇಟೆಡ್ ಡ್ರೈವರು ಇಷ್ಟು ಕೆಟ್ಟವನು ಅಂತ ಗೊತ್ತಾದ್ಮೇಲೆ ಅದನ್ನ ಹೇಗ್ ಡೈಜೆಸ್ಟ್ ಮಾಡ್ಕೊಳಕ್ ಸಾಧ್ಯ? ಮಗನೇ ಆಗ್ಲಿ ಮಗಳೇ ಆಗ್ಲಿ, ಹತ್ರದವ್ರು ಯಾರ್ಯಾದ್ರೂ ಒಳ್ಳೆ ಪೊಸಿಷನ್ ಇರ್ಬೇಕು ಅನ್ನೋದು ಹ್ಯೂಮನ್ ಟೆಂಡೆನ್ಸಿ. ಆಗ ನ್ಯಾಚುರಲಿ ಕಂಪೇರ್ ಮಾಡಿ ನೋಡ್ತಾರೆ. ಅವ್ರಿಗಿಂತ ನಾವೇ ವಾಸಿ ಅಂತ ನಮ್ ಜೊತೆನೆ ಬಂದಿದ್ದಾರೆ. ಹಾಗಿದ್ದೆಲ್ಲ ಒಳ್ಳೇದಾಯ್ತು ಅನ್ನೋ. ನನ್ ಮಗ ಅಂತ ಎಷ್ಟೊಂದು ಇಗ್ನೋರ್ ಮಾಡ್ತಿದ್ರು ನೀನ. ಈಗ ಅವ್ರಿಗೆ ಗೊತ್ತಾಗಿದೆ ಅವ್ರ ಮಗ ಒಬ್ಬ ಅನ್ಪಡ್ ಡ್ರೈವರು ಅಂತ. ಈಗ ಅವ್ರಿಗೆ ನಾವೇ ಬೇಕಾಗ್ತೀವಿ. ಸತ್ಯನ ಮಗ ಅಂತ ಹೇಳ್ಕೊಳ್ಳೋದಕ್ಕೂ ಅವ್ರಿಗೆ ಅವಮಾನ. ಇದಕ್ಕೆಲ್ಲ ಕಾರಣ ಸಾವಿತ್ರಿ ಅಕ್ಕನೇ. ಮೊದ್ಲು ನಾವು ಅವಳು ಥ್ಯಾಂಕ್ಸ್ ಹೇಳ್ಬೇಕು. ಅಫ್ಕೋರ್ಸ್, ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿಲ್ಲದೆ ಮಾಡಿದ್ರು ಒಳ್ಳೇದಾಗ್ತಿರೋದು ನಮ್ಗೆ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಹೌದೌದು, ಸತ್ಯನೇ ಅವ್ರ ಮಗ ಅಂತ ಅವ್ರಿಗೆ ತಿಳಿಸ್ಕೊಟ್ಟಿದ್ದು ಅಲ್ದೆ ನನ್ ಸನಿ ನನಗ್ ಸಿಗೋದಕ್ಕೂ ಸಾವಿತ್ರಿನೇ ಕಾರಣ. ಇಷ್ಟ ದಿನ ನಮ್ಮ ಮನೇಲಿ ಕತ್ಲೆ ಕವ್ದಿತ್ತು, ಈಗ ಬೆಳಕ್ ಹರಿದಿದೆ. ಇನ್ಮೇಲೆ ನಾವೆಲ್ಲರೂ ನಗ್ನಗ್ತಾ ಇರ್ಬೇಕು. ಸರೋಜಕ್ಕ, ಹೇಗಿದ್ದೀರಾ? ನಿಮ್ ಮಗಳ ಕಮಲನ್ ಮದ್ವೆ ಆಯ್ತಾ? ಅಯ್ಯೋ, ಎಲ್ಲಿಂದ ಆಗ್ಬೇಕು ಸಾವಿತ್ರಿ? ಒಂದ್ ಗಂಡ್ ಬಂದಿದ್ನಂತೆ ಸಾವಿತ್ರಿ, ಆದ್ರೆ 50,000 ವರದಕ್ಷಿಣೆ ಕೇಳುದ್ನಂತೆ. 50,000ನಾ? ನಾನ್ ಕೊಡ್ತೀನಿ. ದೀಪ್ತಿ, ತಗೊಳ್ಳಿ. ಇದ್ರಲ್ಲಿ 1,00,000 ಇದೆ. ನಿಮ್ ಮಗಳ ಮದ್ವೆನ ಗ್ರ್ಯಾಂಡ್ ಆಗಿ ಮಾಡಿ. ಇರೋಳೊಬ್ಳು ಮಗಳು, ಆಗೋದೊಂದ್ ಮದ್ವೆ. ತಗೊಳ್ಳಿ. ಒಂದ್ ನಿಮಿಷ. ಇದು ನನ್ ಕಡೆಯಿಂದ ನಿಮ್ ಮಗಳಿಗೆ ಗಿಫ್ಟ್. ಓಕೆ, ನೆಕ್ಸ್ಟ್. ಮುನಿಯಪ್ಪ, ಏನ್ ಬಂದಿದ್ದು? ಅಯ್ಯೋ ಸಾವಿತ್ರಿ, ಇವನ್ ಮಗ ವೆಂಕಟನ್ನ ಸ್ಕೂಲ್ಗೆ ಸೇರಿಸ್ಬೇಕಂತೆ. ಅದು ಕಾನ್ವೆಂಟ್ ಸ್ಕೂಲ್ಗೆ ಸೇರಿಸ್ಬೇಕಂತೆ. ನಾನಂತೂ ಇಂಗ್ಲಿಷ್ ಕಲೀಲಿಲ್ಲ. ಅಟ್ಲೀಸ್ಟ್ ನನ್ ಮಗನಾದ್ರೂ ಇಂಗ್ಲಿಷ್ ಕಲೀಲಿ ಅಂತ ಅಳ್ತಾ ಕೂತಿದ್ದ. ಅಷ್ಟೇ ತಾನೆ, ಸ್ಕೂಲಿಗೆ ಸೇರ್ಸು ಮುನಿಯಪ್ಪ. ಆದ್ರೆ 25,000 ಡೊನೇಷನ್ ಕಟ್ಬೇಕಂತೆ. ಅದನ್ನ ನಾನ್ ಕೊಡ್ತೀನಿ. ಅಷ್ಟೇ ಅಲ್ಲ ಮುನಿಯಪ್ಪ, ಪ್ರತಿ ವರ್ಷ ಯೂನಿಫಾರ್ಮ್, ಬುಕ್ಸ್ ಎಲ್ಲ ನಾನೇ ಕೊಡಿಸ್ತೀನಿ. ನಿನ್ ಮಗನ್ಗೆ ಚೆನ್ನಾಗಿ ಇಂಗ್ಲಿಷ್ ಕಳ್ಸು, ಓಕೆನಾ? ನಾ
ನನ್ ಗಂಡ ಸತ್ಯಗಂತೂ ಸರಿಯಾಗಿ ಒಂದ್ ಅಕ್ಷರ ಇಂಗ್ಲಿಷ್ ಬರಲ್ಲ. ಏನೇ ನೀನು ನಿಮ್ ಭಾವನೆ ಆಡ್ಕೋತೇನೆ ನಿನ್ನ ಮಾಡ್ತೀನಿ ಬಿಡು ನಿಂಗೆ ಕೈ ಸಿಗೋ ಮಾಡ್ತೀನಿ. ಕೈ ಸಿಗೋ ಮಾಡ್ತೀನಿ. ಇಬ್ರು ನಗ್ತ ನಿಂತ್ಕೊಂಡ್ಬಿಟ್ರಿ ಅಲ್ವೇ ದೀಪ್ತಿ? ಅವ್ರಿಗೆ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬುದ್ಧಿ ಇಲ್ವೇನೆ? ಆ ಮಕ್ಕಳ ಜೊತೆ ಸೇರ್ಕೊಂಡು ನೀನು ನಗ್ತಾ ನಿಂತ್ಬಿಟ್ಟಿಯಲ್ಲ. ಅತ್ತೆ ತೇಜ್ ಸಾವಿತ್ರಿ ತರನೇ ಆಕ್ಟ್ ಮಾಡ್ತಾ ಇದ್ಲು. ನನ್ಗೆ ಎಷ್ಟು ಆಶ್ಚರ್ಯ ಆಯ್ತು ಗೊತ್ತಾ? ಮಾಡ್ಲಿ ಸಾವಿತ್ರಿ ತರನೇ ಆಕ್ಟ್ ಮಾಡ್ಲಿ, ಮಾಡ್ದೆ ಏನು ಅವಳು. ನಮ್ ಸಾವಿತ್ರಿ ಮನೇಲಿ ಅವಳು ಎಷ್ಟೇ ದಾನ ಮಾಡಿದ್ರು ಕರಗದೆ ಇರೋಷ್ಟು ಐಶ್ವರ್ಯ ತುಂಬಿಕೊಂಡಿದ್ದೀರಿ. ಏನೇ ಆಗಲಿ ಇಬ್ರು ಒಂದೇ ಮನೆಗೆ ಸೇರಿದ್ರಲ್ಲ, ಹೇಗೋ ಒಟ್ಟಿಗೆ ಹೊಂದ್ಕೊಂಡು ಬಾಳ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಓಡ್ಗಿತ್ತೆ ಕಾಟ ಇರಲ್ಲ. ಅಯ್ಯಯ್ಯೋ ನನ್ ಗಡ್ಗೆ ಮನೇಲಿ ತುಂಬಾ ಕೆಲ್ಸ ಇದೆ. ಓ ಬೇಗ ಬೇಗ ಹೊಟ್ಟೆ ತಳ ಆಗ್ತಾ ಇದೆ. ಹೌದ್ರಿ, ನನಗೆ ನಮ್ ಸಾವಿತ್ರಿದೇ ಚಿಂತೆ ಆಗೋಗಿತ್ತು. ತುಂಬಾ ಮೃದು ಸ್ವಭಾವದವಳು, ಆದ್ರೆ ಎಲ್ಲರೂ ಅವಳನ್ನ ಅನಿಷ್ಟ ಜಾತಕದವಳು, ಅವಳ ಕಾಲ್ಗಳು ಸರಿ ಇಲ್ಲ ಹಾಗೆ ಹೀಗೆ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡೋರು. ಈಗ ಅವ್ರಿಗೆಲ್ಲರಿಗೂ ಹೇಳ್ಬೇಕು ನಮ್ ಸಾವಿತ್ರಿ ಎಷ್ಟು ಅದೃಷ್ಟವಂತೆ, ಅವಳ ಗಂಡನ ಮನೆಗೆ ಹೋದ್ಮೇಲೆ ಅವಳ ಗಂಡನ ಮನೆ ಎಷ್ಟು ಉದ್ಧಾರ ಮಾಡಿದಾಳೆ ಅಂತ. ಯಾರಿಗೋ ಯಾಕೆ ನನ್ನ ತಮ್ಮ ಶ್ರೀನಿವಾಸನ್ಗೆ ಮೊದಲೇ ಹೇಳ್ಬೇಕು. ದುಷ್ಟ ಎಷ್ಟು ನೋವು ಕೊಟ್ಬಿಟ್ಟ ನಮ್ಗೆ. ಪದ್ಮ, ಈ ಸಂಬಂಧನ ವೈಶಾಲಿಯವರು ಒಪ್ಕೊಳ್ತಾರೆ. ಅಳಿಯನ್ನ ಸ್ನೇಹಿತ ಅಂತ ಕರೀತಾನೆ ಮಗ. ಅಂಥದ್ರಲ್ಲಿ ಈಗ ಸತ್ಯನೇ ದೊಡ್ಡ ಮಗ, ಸಾವಿತ್ರಿನೇ ಹಿರಿ ಸೊಸೆ. ಒಪ್ಕೊಳ್ತಾರೆ. ಇಲ್ಲ ಅಪ್ಪಯ್ಯ, ಸಾವಿತ್ರಿ ಏನೇ ಸಾಕ್ಷಿ ಪರವೇ ತೋರಿಸ್ಲಿ, ನಾನು ಒಪ್ಪಕ್ಕಿಲ್ಲ. ನೀವೇನ್ ಕಳ್ತನ ಮಾಡಿದ್ರೆ ಕೊಲೆ ಮಾಡಿದಿರಾ? ಸಾಕ್ಷಿ ನಂಬಕ್ಕೆ ಸಾಕಿದ್ದೀರ ಕಣೋ. ನನ್ನ ಮನಸ್ಸಿಗೆ ಗೊತ್ತಾಗೈತೆ ನಮ್ಮ ಅಪ್ಪ ಅಮ್ಮ ಯಾರು ಅಂತ. ಸಾಕ್ಷಿ ತೋರಿಸ್ಬಿಟ್ರೆ ಈ ತೋರ್ಸ ಸಾಕಿದ್ ಸುಳ್ಳಾಗೋಯ್ತಾ? ತೋರ್ಸಿದ್ ಪಿರುತಿ ಹೆಸರದೇ ಹೊಂಟೋಯ್ತಿದೆ ನಾವು. ಹೋಗಿಲ್ಲ, ನೀವೇ ನಮ್ಮ ಅಪ್ಪವ, ಅದನ್ನ ಯಾರು ಕಿತ್ಕೊಳಕ್ಕಾಗಿಲ್ಲ. ಲೇ ಮಗ, ನೀನೇ ಮಾತು ಹೇಳ್ದಲ್ಲ, ಸಾರ್ಥಕ ಆಯ್ತು ಕಣ್ಣ ನಿನ್ನ ಸಾಕಿದ್ದಕ್ಕೆ. ಕೊಚ್ಚೆ ಭೂಮಿ ತಗೊಂಡ್ರೆ ಬೆಳೆನಾಗೆ ಪಾಲ್ ಕೇಳ್ಬೋದು, ಭೂಮಿನೇ ನಮ್ದು ಅನ್ನಕ್ಕಾಯ್ತದಲ್ಲ. ಪ್ರೀತಿ ಬೆಳೆನಾಗೆ ನಮಗ್ ಪಾಲ್ ಸಿಕ್ಕೈತೆ ಕಡ್ಲ. ಸಾಕು ಪುಟ್ಲ, ಇದ್ರ ನೆನಪಿನಾಗೆ ಮುಂದಿನ ಜೀವನ ಸಾಗಿಸ್ತೀವಿ ಕಡ್ಲ, ಸಾಗಿಸ್ತೀವಿ. ಸಾಕು ಅಂತ ಹಾಕ್ಬಿಡ್ತೀಯ ಅಪ್ಪಯ್ಯ? ನಾನು ಏನ್ ತಪ್ಪು ಮಾಡಿದ್ನು? ಹಂಗೇನೋ ತಪ್ಪು ಮಾಡಿದ್ರೆ ನಿನ್ ಮೆಟ್ ತಗೊಂಡು ನೋಡ್ಬಿಡೋ. ಆದ್ರೆ ಹಿಂಗ್ ಮಾತ್ರ ದೂರ ಮಾಡ್ಬೇಡ ಕಣ್ಲೋ, ದೂರ ಮಾಡ್ಬೇಡ. ನಿಮ್ ಹೊಟ್ಟೆ ಕಟ್ಟಿ ನನಗುಣ್ಣಕ್ಕಿಕ್ತಿದ್ರಿ, ಕೊಡಿಸ್ತಿದ್ರಿ. ಒಂದಿನಕ್ಕೂ ನಾನು ದುಡ್ದಿದ್ದನ್ನ ಕೈ ಚಾಚ್ ಕೇಳಿಲ್ಲ ನೀವು. ಅದನ್ನೆಲ್ಲ ಮರ್ತು ಹೋಗ್ಬಿಡ್ಲಾ? ಹೋಗ್ಲೇಬೇಕು ಕಣಪ್ಪ. ಇದಿಲ್ಲದಕ್ಕಿಂತ ರಕ್ತ ಸಂಬಂಧ ದೊಡ್ಡದಲ್ವಾ? ಯಾವ ರಕ್ತ? ಅಂತ ರಕ್ತನೇ ಬೇಡ ನನಗೆ.